ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ಕರ್ನಾಟಕದ ಜೀವನಾಡಿ ಕಾವೇರಿ ನದಿಯ ಉಗಮ ಸ್ಥಳ, ನೈಸರ್ಗಿಕ ಸಂಪತ್ತಿನ ತಾಣ ಆಗಿರುವಂತಹ ಕೊಡಗಿನ ಸಂರಕ್ಷಣೆ ಸಂಬಂಧಪಟ್ಟಂತೆ ಈಗ ಕೂಗು ಎದ್ದಿರುವಂತದ್ದು, ಒಂದಷ್ಟು ಆಗ್ರಹ ವ್ಯಕ್ತವಾಗ್ತಾ ಇರುವಂತದ್ದು. ಇದಕ್ಕೆ ನಾನಾ ರೀತಿಯ ಕಾರಣ ಇರುವಂತದ್ದು. ಕೊಡಗು ಹಾಳಾಗಬಾರ್ದು, ಇದನ್ನ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ, ಇದರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಕೊಡಗು ಹಾಗೂ ಕಾವೇರಿ ರಕ್ಷಣಾ ವೇದಿಕೆ ಆಗ್ರಹವನ್ನು ವ್ಯಕ್ತಪಡಿಸಿರುವಂತದ್ದು, ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟಿರುವಂತದ್ದು. ಈ ಸಂಬಂಧಪಟ್ಟಂತೆ ಇವತ್ತಿನ ಸ್ಪೆಷಲ್ 7 PM ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಿವೃತ್ತ ಕರ್ನಲ್ ಮತ್ತು ಈ ವೇದಿಕೆ ರಕ್ಷಣಾ ವೇದಿಕೆ ಕೊಡಗು ಹಾಗೂ ಕಾವೇರಿ ರಕ್ಷಣಾ ವೇದಿಕೆಯ ಸಂಚಾಲಕರಾಗಿರುವಂತಹ ನಿವೃತ್ತ ಕರ್ನಲ್ CP ಮುತ್ತಣ್ಣ ಸರ್ ಇದ್ದಾರೆ. ಹಾಗೆ ಅದೇ ರೀತಿ ಪರಿಸರವಾದಿ ಜೋಸೆಫ್ ಹೂವರ್ಸ್ ನಮ್ ಜೊತೆ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮೊದಲು ನಾನು ಮುತ್ತಣ್ಣ ಸರ್ ಹತ್ರ ಹೋಗ್ತೀನಿ. ಸರ್, ಈಗ ತಾವೊಂದಷ್ಟು ಬೇಡಿಕೆಗಳನ್ನ ಡಿಮ್ಯಾಂಡ್ ಅನ್ನು ಇಟ್ಟಿರುವಂತದ್ದು ಕೊಡಗು ಸಂರಕ್ಷಣೆ ಸಂಬಂಧಪಟ್ಟಂತೆ. ಯಾಕೆ ಈಗ ಈ ಬೇಡಿಕೆ ಬಂತು? ಏನ್ ಮಾಡ್ಬೇಕು ಸರ್ ಸರ್ಕಾರ ಈಗ? ಧನ್ಯವಾದಗಳು. ನಾನು CP ಮುತ್ತಣ್ಣ, ರಿಟೈರ್ಡ್ ಕರ್ನಲ್ ಆರ್ಮಿಯಿಂದ. ನಾನು 1996 ಅಲ್ಲಿ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಬಂದಿದ್ದೀನಿ. ಮತ್ತೆ ನಾನು ನೋಡ್ತಾ ಬಂದಿದ್ದೀನಿ, ನಮ್ಮ ಕೊಡಗು ಜಿಲ್ಲೆ ನಿಮ್ಗೆಲ್ಲ ಗೊತ್ತಿದೆ, ಕರ್ನಾಟಕದಲ್ಲಿ ಒಂದು ಬಹಳ ಸಣ್ಣ ಜಿಲ್ಲೆ. ಆದ್ರೆ ಇದು ಕಾವೇರಿ ನದಿ ಜಲನಯನ. ಈ ಕಳೆದ ಒಂದು 30 ವರ್ಷದಿಂದ ಕೊಡಗಿನಲ್ಲಿ ಹಲವಾರು ಸಮಸ್ಯೆ ಇದೆ. ಮೊದಲಾಗಿ ಭೂ ಪರಿವರ್ತನೆ, ನಗರೀಕರಣ, ಮತ್ತೆ ಹೊರಗಡೆ ಬೇರೆ ಪ್ರದೇಶದಿಂದ ಜನರು ಬಂದು ಜಾಗ ಖರೀದಿ ಮಾಡ್ತಾರೆ. ಮತ್ತೆ ಮಾನವ ವನ್ಯಜೀವಿ ಸಂಘರ್ಷ ವಿಪರೀತ ಆಗ್ಬಿಟ್ಟಿದೆ. ಸೊ ಹಲವಾರು ಹೀಗೆ ಸಮಸ್ಯೆಗಳಿದೆ. ಮತ್ತೆ ಹೀಗೆ ಆಗ್ತಾ ಇದ್ರೆ ಕೊಡಗು ಇದು ಭೂಮಿ ಹೀಗೆ ಹಾಳಾಕೊಂಡು ಬಂದ್ರೆ ಮತ್ತೆ ಕಾವೇರಿ ನದಿಯಲ್ಲಿ ನೀರು ಬರೋದು ದೊಡ್ಡ ಸಮಸ್ಯೆ ಆಗ್ತದೆ. ಕೊಡಗು ಕಾವೇರಿದು ಜಲನಯನ. ಮತ್ತೆ ಕಾವೇರಿ ನಮ್ಮ ದಕ್ಷಿಣ ಭಾರತ, ಕರ್ನಾಟಕ, ಕೇರಳ ಹಾಗೂ ತಮಿಳುನಾಡುಗೆ 8 ಕೋಟಿ ಜನರಿಗೆ ಮತ್ತೆ 600 ದೊಡ್ಡ ಇಂಡಸ್ಟ್ರಿಗೆ ನೀರು ಕೊಡ್ತದೆ. ಅದಕ್ಕಾಗಿ ನಾವು ಕೆಲವು ರೆಕಮೆಂಡೇಶನ್ ಮಾಡಿದ್ದೀವಿ ಗವರ್ಮೆಂಟ್ಗೆ, ನಮ್ಮ MLAs ಮತ್ತೆ ಮಾನ್ಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮತ್ತೆ ಗವರ್ಮೆಂಟ್ಗೆ. ಮತ್ತೆ ಯಾವ ರೀತಿ ನಾವು ಇನ್ನು ಮುಂದೆ ಕೊಡಗು ಡೆವಲಪ್ಮೆಂಟ್ ಮಾಡಬೇಕು ಅಂತ. ಸೊ ಅದಕ್ಕಾಗಿ ನಾವು ಈ ಕೊಡಗು ಹಾಗೂ ಕಾವೇರಿ ರಕ್ಷಣೆ ವೇದಿಕೆ ನಲ್ಲಿ ಕೊಡಗಿನ ಎಲ್ಲ ಮೂಲ ನಿವಾಸಿನ ಸೇರ್ಕೊಂಡು ಒಂದು ಮೂವ್ಮೆಂಟ್ ಇದು ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಅತಿಯಾದ ನಗರೀಕರಣ ಕೂಡ ಇದು ಕಾರಣ ಆಗಿದೆ ಅಂತ ಅನ್ಸುತ್ತಾ ಕರ್ನಲ್ ಸರ್? ಇದು ಕಾರಣ ಅಂದ್ರೆ, ಇವಾಗ ಕೊಡಗಿನಲ್ಲಿ ಕಾನೂನು ಪ್ರಕಾರ ನಮ್ಮ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ನಂಬರ್ 1964 ಪ್ರಕಾರ ಕೊಡಗಿನಲ್ಲಿ ಕಾಫಿ ತೋಟ, ಗದ್ದೆ ಮತ್ತೆ ಜನ್ಮಭೂಮಿ ಇದನ್ನ ಪರಿವರ್ತನೆ ಮಾಡ್ಲಿಕ್ಕೆ ಯಾರಿಗೆ ಹಕ್ಕಿಲ್ಲ. ಅಂತೂ ಸಹ ಕಾನೂನು ಇದು ವಯಲೇಷನ್ ಮಾಡಿ ಇದು ಕನ್ವರ್ಷನ್ ಆಗ್ತಾ ಇದೆ. ನಾವು ಇದ್ರ ಬಗ್ಗೆ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕಿದೀವಿ. ಮತ್ತೆ ಕೆಲವು ದಿವಸದಲ್ಲಿ ನಮ್ಗೆ ಫೈನಲ್ ಆರ್ಡರ್ ಸಿಗ್ತದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ನಮ್ ಜೊತೆ ಪರಿಸರ ಹೋರಾಟಗಾರರಾದಂತ ಜೋಸೆಫ್ ಹೂವರ್ ಇದ್ದಾರೆ. ಹೂವರ್ ಸರ್, ಈಗ ತಕ್ಷಣಕ್ಕೆ ಸರ್ಕಾರ ಏನ್ ಮಾಡ್ಬೇಕು ಮತ್ತು ಈ ಕೊಡಗು ಸಂರಕ್ಷಣೆ ಸಂಬಂಧಪಟ್ಟಂತೆ ಏನೇನು ಕ್ರಮಗಳನ್ನ ಕೈಗೊಳ್ಬೇಕು? ಅಲ್ಲ, ಈಗಾಗ್ಲೇ ವೇದಿಕೆ ಅವರು ಎಲ್ಲ ಹೇಳಿರೋದು, ಕರ್ನಲ್ ಮುತ್ತಣ್ಣ ಹೇಳಿರೋದು, ಮತ್ತೆ ಬೇರೆ ವೇದಿಕೆ ನೆನ್ನೆ ಮಾತಾಡ್ದಾಗ ಕೇಳಿದಾಗ ಬಹಳ ಗಂಭೀರವಾಗಿದೆ ಸ್ಥಿತಿ. ಯಾಕಂದ್ರೆ ಕೊಡಗು ಹೋಯ್ತಂದ್ರೆ ಕಾವೇರಿ ನದಿ ಅಲ್ಲೇ ಹುಟ್ಟೋದು. ಅಕಸ್ಮಾತ್ ಏನಂದ್ರೆ ಈಗ ನಾವ್ ಮಾಡ್ಕೊಂಡು ಹೋದ್ರೆ ಕೊನೆಗೂ ಜನಕ್ಕೆ ನೀರ್ ಇರಲ್ಲ. ಸೊ ಸರ್ಕಾರ ಕೂಡ್ಲೆ ಈ ವೇದಿಕೆಯವರು ಏನ್ ಹೇಳ್ತಿದ್ದಾರೆ ಮಾತು ಕೇಳಿ ಅದನ್ನ ಹೇಗೆ ಕ್ರಮ ಪಡಿಸ್ಬೇಕು, ನಾವು ಕೂತು ಚರ್ಚೆ ಮಾಡಿ ಮುಂದಿನ ಹೇಗೆ ಮಾಡ್ಬೇಕು ಸರ್ಕಾರ ಕೂಡ್ಲೆ ಮಾಡ್ಬೇಕು. ಟೈಮ್ ವೇಸ್ಟ್ ಮಾಡ್ಬಾರ್ದು. ಆಲ್ರೆಡಿ ನಾವು ಹೇಳ್ಬೇಕಂದ್ರೆ ಈ ಕ್ಲೈಮೇಟ್ ಕ್ರೈಸಿಸ್ ಬಂದು ಎಲ್ಲರೂ ಪರದಾಡ್ತಿದ್ದೀವಿ. ಈಗ ನಿನ್ನೆ ಕೊಡಗು ಅವ್ರು ನನಗೆ ಹೇಳ್ತಿದ್ರು, ಈ ಜೂನ್ ಒಳಗೆ ಮಾನ್ಸೂನ್ ಒಳಗೆ ನಮ್ಗೆ 20 ಇಂಚು 20 ಸೆಂಟಿಮೀಟರ್ ಮಳೆ ಬರ್ಬೇಕಾಯ್ತು.
ಕೇವಲ 8 ಸೆಂಟಿಮೀಟರ್ ಬಂದಿದೆ ಇಷ್ಟ ತನಕ ಅಂದ್ಬಿಟ್ಟು. ಇವತ್ತು ಆಲ್ರೆಡಿ 24 ಆಗಿದೆ, ತಿಂಗಳು ಮುಗಿತಾ ಬಂತು, ನೀರೇ ಇಲ್ಲ. ಕೊಡಗುವಲ್ಲಿ ನೀರಿಲ್ಲ ಅಂದ್ರೆ ಬೆಂಗಳೂರಲ್ಲಿ ನೀರಿರಲ್ಲ, ಕೊಳೆ ತೆಗೆದ್ರೆ ನೀರ್ ಬರಲ್ಲ. ಯಾಕಂದ್ರೆ ಡ್ಯಾಮ್ಗೆ ಫ್ಲೋ ಆಗ್ಬೇಕಲ್ಲ, ಕಾವೇರಿಯಿಂದ ತಾನೇ ಬರೋದು ನೀರು. ಹೌದು. ಕಾವೇರಿ ಹುಟ್ಟದೆ ನಮ್ಮ ಮಡಿಕೇರಿಯಿಂದ ಕೊಡಗು ಡಿಸ್ಟ್ರಿಕ್ಟ್ ಒಳಗೆ. ಸೊ ಅಲ್ಲಿಗೆ ನಾವು ಇದೇ ತರ ಅಪಾಯ ಮಾಡ್ತಿದ್ರೆ ಇಲ್ಲಿ ಡ್ಯಾಮ್ ಅಲ್ಲಿ ನೀರ್ ಬರಲ್ಲ. ಡ್ಯಾಮ್ ಅಲ್ಲಿ ನೀರಿಲ್ಲ ಅಂದ್ರೆ ಇಲ್ಲಿ ಯಾರಿಗೂ ನೀರಿಲ್ಲ. ಸೊ ಎಲ್ಲಾ ಜನರು ಪರದಾಡ್ಬೇಕು, ಸಾಯ್ಬೇಕಾಗಿರುತ್ತೆ. ಸೊ ಅದಾಗಕ್ ಮುಂಚೆನೆ ಸರ್ಕಾರ ಕೂಡ್ಲೆ ಈ ವೇದಿಕೆಯನ್ನ ಕರೆಸಿ ಏನ್ ಮಾಡ್ಬೇಕು ಚರ್ಚೆ ಮಾಡಿ ಅದನ್ನ ಈಗ್ಲೇ ಶುರು ಮಾಡ್ಕೋಬೇಕು. ಎಷ್ಟು ಡಿಲೇ ಮಾಡ್ತಾರೋ ಅಷ್ಟೇ ಕಷ್ಟ ಆಗತ್ತೆ ನಮ್ಮ ಜನಕ್ಕೆ. ಆಮೇಲೆ ನಾವ್ ಹೇಳ್ಬೇಕು, ಯಾಕಂದ್ರೆ ಬೇರೆ ಇದು ಅವ್ರ ವೇದಿಕೆ ಇದಲ್ಲ, ಕೂಗಲ್ಲ, ಇದು ನಾವು ಎದೊಳ್ಬೇಕು. ಯಾಕಂದ್ರೆ ಬೆಂಗಳೂರಲ್ಲೂ ಈಗ ಶುರು ಮಾಡ್ಕೋಬೇಕು. ಯಾಕಂದ್ರೆ ನಾವು ಕೊಡಗು ಜಿಲ್ಲೆಯವರಿಗೆ ನಾವು ಸಪೋರ್ಟ್ ಕೊಡ್ದವ್ರೆ ನಮಗೆ ನೀರಿರಲ್ಲ. ನೀರಿಲ್ಲದವ್ರೆ ಸಮಸ್ಯೆ ನಾವ್ ಸಮಸ್ಯೆ ಕೇವಲ ಕೊಡಗು ಜನದಂತಲ್ಲ, ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇರುವಂತದ್ದು. ಯಾಕಂದ್ರೆ ಅಲ್ಲಿನ ನೀರ್ ಸಿಗ್ಲಿಲ್ಲ ಇಡೀ ಬೆಂಗಳೂರು ನಿಮ್ಗೆ ಸ್ತಬ್ದಾಗ ಹೋಗುತ್ತೆ, ಆ ರೀತಿ ಇರುವಂತದ್ದು. ಪ್ರತಿನಿತ್ಯ ಅಂದ್ರೆ ವರ್ಷಕ್ಕೆ ಲಕ್ಷಾಂತರ ಜನ, 40 ಲಕ್ಷ ಜನ ಬರ್ತಾರೆ ಪ್ರವಾಸಿಗರು. ಸೊ ಇವೆಲ್ಲವೂ ಕೂಡ ನೋಡೋದಾದ್ರೆ ಈ ಸದ್ಯಕ್ಕೆ ಈ ಸರ್ಕಾರ ಏನ್ ಮಾಡ್ಬೇಕೀಗ? ಸರ್ಕಾರ ಕೂಡ್ಲೆ ಆಕ್ಷನ್ ತಗೋಬೇಕು. ವೇಟ್ ಮಾಡಕ್ ಆಗೋದಿಲ್ಲ. ಕೂಡ್ಲೆ ಏನ್ ಮಾಡ್ಬೇಕಂದ್ರೆ ಅವರು ಈ ವೇದಿಕೆ ಏನ್ ಇದು ಕೇಳ್ತಿದಾರೋ ಅದ್ರ ಬಗ್ಗೆ ಬಗೆಹರಿಸಿ, ಆಮೇಲೆ ಓವರ್ ಟೂರಿಸಂ, ಎಕೋ ಟೂರಿಸಂ ಅಂದ್ಬಿಟ್ಟು ಒಂದು ಇದನ್ನೇ ಎಕೋಸಿಸ್ಟಮ್ ನ ಹಾಳು ಮಾಡಬಾರ್ದು. ಅಲ್ಲಿ ಎಷ್ಟು ಜನ ಬರ್ತಿದಾರಂದ್ರೆ ಅವ್ರು ಹೇಳೋದು ಕೊಡಗುವಲ್ಲಿಗೆ ಇರೋದು 5 ಲಕ್ಷ ಜನ, ಬರೋದು ವರ್ಷಕ್ಕೆ 40 ಲಕ್ಷ ಜನ ಬರ್ತಾರೆ. ಕೊಡಗು ಅದು ತಗೊಳಕ್ ಆಗಲ್ಲ ವೆಯ್ಟ್. ಅದು ವೇಸ್ಟೇಜ್ ವೇಸ್ಟ್ ಇರುತ್ತೆ, ಇಂಡಸ್ಟ್ರಿಗೆ ಎಷ್ಟು ಇದುಗಳಿರುತ್ತೆ. ಓಕೆ, ದುಡ್ಡು ಮಾಡ್ಬೋದು ಕೆಲವರು, ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ದುಡ್ಡು ಮಾಡ್ಬೋದು. ಬಟ್ ಬೇರೆ ಕೊಡಗು ಜನ ಎಷ್ಟ್ ಜನ ಪರದಾಡ್ಬೇಕು, ಅವ್ರು ಪರದಾಡಿದ್ರೆ ನಾವು ಪರದಾಡ್ತೀವಿ. ಯಾಕಂದ್ರೆ ನಮ್ಗೆ ನೀರ್ ಇರಲ್ಲ. ಸೊ ನಾವೇಳೋದು ಸರ್ಕಾರಕ್ಕೆ, ನೀವು ಎಕೋ ಟೂರಿಸಂ ಕಂಟ್ರೋಲ್ ಮಾಡ್ಬೇಕು. ನೀವು ಬೇರೆ ಕಡೆಯವ್ರು ಬಂದು ಭೂಮಿ ಖರೀದಿ ಮಾಡಿ ಅವ್ರ ರಿಸಾರ್ಟ್ಗಳು ಮಾಡೋದು, ಲೇಔಟ್ ಮಾಡೋದು ಸ್ಟಾಪ್ ಮಾಡ್ಲೇಬೇಕು. ಇದ್ರ ಬಗ್ಗೆ 2 ಮಾತು ಅಲ್ವೇ ಇಲ್ಲ. ಯಾಕಂದ್ರೆ ಇವರೆಲ್ಲ ಆಗ್ಲಿಂದಾನೇ ಮಾತಾಡ್ಕೊಂಡ್ ಬರ್ತಿದ್ದಾರೆ. ಕರ್ನಲ್ ಮುತ್ತಣ್ಣ ಇರ್ಲಿ, ಎಲ್ಲರೂ ಸೇರಿ ಹೆಂಗಾರು ಕೊಡಗುನ ಉಳಿಸ್ಬೇಕು ಅಂದ್ಬಿಟ್ಟು. ಇನ್ನೊಂದೇನಂದ್ರೆ ಈಗ ಸರ್ಕಾರ ಮುಂದಕ್ಕೆ ಹೋಗಿದ್ದಾರೆ, ರೈಲ್ವೆ ಲೈನ್ ಮಾಡ್ತಾರಂತೆ. ನಿಲಂಬೂರು ಇದರಿಂದ ಕಾಡಲ್ಗೆ ಹೋಗ್ಬಿಟ್ಟು ಕೊಡಗುವಿಂದ ಹೋಗಿ ಕೇರಳಕ್ಕೆ ಹೋಗಕ್ಕೆ. ಆಮೇಲೆ ರೋಡ್ಗಳು ಒದಗಿಸಬೇಕು, ಇದೆಲ್ಲ ಮಾಡ್ಕೊಂಡು ಕೂತಿದ್ದಾರೆ. ಇದೆಲ್ಲ ಆದ್ರೆ ಡೆಫಿನೆಟ್ ಆಗಿ ಡಿಸಾಸ್ಟರ್. ಆಲ್ರೆಡಿ ಡಿಸಾಸ್ಟರ್ ಒಳಗಿದ್ದೀವಿ, ಇನ್ನ ಡಿಸಾಸ್ಟರ್ಸ್ ಆಗತ್ತೆ ನಾ ಹೇಳ್ಬೇಕಾದ್ರೆ. ಮುತ್ತಣ್ಣ ಸರ್, ಇಂದಿನ ಉದಾಹರಣೆಗಳನ್ನ ನೋಡೋದಾದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ನಾರ್ಮಲ್ ಮಳೆ ಬಂದ್ರು ಕೂಡ ನಿಮ್ಗೆ ಭೂಕುಸಿತ ಇವಾಗಿದ್ದ ಉದಾಹರಣೆ ಇದೆ. ಇವೆಲ್ಲ ನಮ್ಮ ಒಂದು ಸ್ವಯಂಕೃತ ಅಪರಾಧ ಆಗಿರುವಂತದ್ದು. ಅಂದ್ರೆ ಒಂದಷ್ಟು ಮರಳನ್ನು ಕಡಿಯುವಂಥದ್ದು ಅಥವಾ ಏನು ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಮಾಡುವಂಥದ್ದು, ಇವೆಲ್ಲವೂ ಕೂಡ ಆಗಿರುವಂಥದ್ದು. ಇದು ನಮ್ಮ ತಪ್ಪು ಅಲ್ವಾ? ಅದು ಇದು ಕೊಡಗಿನಲ್ಲಿ ಎಷ್ಟು ಡಿಫಾರೆಸ್ಟೇಷನ್ ಆಗ್ತದೆ, ಎಷ್ಟು ಮರಗಳು ಕಡಿತಾರೆ, ಮತ್ತೆ ಎಷ್ಟು ಜನಸಂಖ್ಯೆದು ಪ್ರೆಷರ್ ಬರ್ತದೆ, ಅಷ್ಟು ಈ ಪ್ರಭಾವ ಕಾವೇರಿ ನದಿ ಮೇಲೆ ಬರ್ತದೆ. ಸೊ ಅದಕ್ಕಾಗಿ ನಾವು ಏನ್ ಹೇಳ್ತೇವೆ ಅಂದ್ರೆ, ಮೊದಲಾಗಿ ಲ್ಯಾಂಡ್ ಕನ್ವರ್ಷನ್ ಫುಲ್ಲಿ ಸ್ಟಾಪ್ ಆಗ್ಬೇಕು. ಮತ್ತೆ ಇವಾಗ ಪೊನ್ನಂಪೇಟ್ ಟೌನ್ ಪಂಚಾಯತ್ ಅಂತ ಡಿಕ್ಲೇರ್ ಆಗಿದೆ, ಮತ್ತೆ ಗೋಣಿಕೊಪ್ಪ ಸೈಗ ಡಿಕ್ಲೇರ್ ಆಗ್ತದೆ. ಇದೆಲ್ಲ ಟೌನ್ ಪಂಚಾಯತ್ ಆದ್ರೆ ದಕ್ಷಿಣ ಕೊಡಗಿನಲ್ಲಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ 64 ಬರೋದಿಲ್ಲ. ಸೊ ಈ ಟೌನ್ ಪಂಚಾಯತ್ ಅದು ಇವಾಗಲೇ ರದ್ದಾಗ್ಬೇಕು. ಇಲ್ದಾದ್ರೆ ನಾಳೆ ಮಡಿಕೇರಿ, ಪೊನ್ನಂಪೇಟ್, ಕುಶಾಲನಗರ್ ಸೇರಿ ಹಳ್ಳಿ ಒಂದು ದೊಡ್ಡ ಸಿಟಿ ಆಗ್ಬಿಡ್ತದೆ. ಇವಾಗ ಇಷ್ಟು ದೊಡ್ಡ 2 ಸಿಟಿ, ಮೈಸೂರು ಟೈಪ್ ಸಿಟಿ ಕೊಡಗಿನಲ್ಲಿ ಬಂದ್ರೆ ನಾವು ಕೆಳಗೆ ಅವ್ರಿಗೆ ನೀರ್ ಹೇಗೆ ಕೊಡೋದು? ನೀರ್ ನಮ್ಗೆ ಬೇಕಲ್ಲ ಸ್ವಾಮಿ, ಅದೊಂದು. ಮತ್ತೆ ಇವಾಗ ಟೂರಿಸಂ ತಕೊಂಡ್ರೆ ನಮ್ಮ ಕೊಡಗು ಜನಸಂಖ್ಯೆ ಒಂದು 6 ಲಕ್ಷ, ಆದ್ರೆ ಟೂರಿಸ್ಟ್ ಬರೋದು ವರ್ಷಕ್ಕೆ 40 ಲಕ್ಷಕ್ಕಿಂತ ಮೇಲೆ ಬರ್ತದೆ. ಹೇಗೆ? ನೀರುದು ಸಮಸ್ಯೆ, ಟ್ರಾಫಿಕ್ದು ಸಮಸ್ಯೆ, ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಸಮಸ್ಯೆ. ಸೊ ಇವಾಗ ಮತ್ತೆ ಹೊರಗಡೆ ಬೇರೆ ಪ್ರದೇಶದ ದೊಡ್ಡ ಇದರಲ್ಲಿ ಜನರು ಬಂದು ಜಾಗ ಖರೀದಿ ಮಾಡ್ತಾರೆ, ಆಂಧ್ರದಿಂದ, ಕೇರಳದಿಂದ, ಇವಾಗ ಗುಜರಾತ್, ಪಂಜಾಬ್, ಹರಿಯಾಣದಿಂದ ಬಂದು ಕೊಡಗಿನಲ್ಲಿ ಜಾಗ ತಗೊಳ್ತಾರೆ. ಅದು ಅವ್ರಿಗೆ ಒಂದು ಸ್ಟೇಟಸ್ ಸಿಂಬಲ್,
ಓ ಐ ಗಾಟ್ 10 acres ಕಾಫಿ ಎಸ್ಟೇಟ್ ಇನ್ ಕೊಡಗು. ಅವರು ಬಂದು ನಮ್ಮ ಮೂಲ ನಿವಾಸಿ ಹೀಗೆ ಹೀಗೆ ಹೇಗೆ ಜಾರ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕಾಗಿ ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರಲ್ಲಿ ಹೇಗೆ ಕಾನೂನಿದೆ, ಹೊರಗಡೆ ಅವ್ರಿಗೆ ಜಾಗ ಖರೀದಿ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಒಂದು ಲಾ ಇದೆ, ಉತ್ತರಾಖಂಡಲ್ಲಿ ಇದೆ, ಹಿಮಾಚಲಲ್ಲಿದೆ. ಹಾಗೆ ನಮ್ಗೆ ಕೊಡಗಿಗೆ ಸಹ ಇದೊಂದು ಕಾನೂನು ಬರ್ಬೇಕು. ಈ ಕಾನೂನು ನಂತರ ನಮ್ಮ ಮಲೆನಾಡು ಎಲ್ಲ ಜಿಲ್ಲೆಯಲ್ಲಿ ಹಾಸನ್, ಚಿಕ್ಕಬಳ್ಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ ಎಲ್ಲರಿಗೆ ಬರ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಓಕೆ ಸರ್, ಇದು ಜಿಲ್ಲಾಡಳಿತ ಅಥವಾ ಅಲ್ಲಿನ ಜನಪ್ರತಿನಿಧಿಗಳು ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ವಾ? ಯಾಕಂದ್ರೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದೆ ಇದೊಂದು ರೀತಿಯಲ್ಲಿ ಅಲಾರಮಿಂಗ್ ಸಿಚುಯೇಷನ್ ಇರುವಂತದ್ದು. ಇದೇ ರೀತಿ ಮುಂದುವರೆದ್ರೆ ಪರಿಸ್ಥಿತಿ ಬಹಳ ಗಂಭೀರವಾಗುತ್ತೆ. ಜನಪ್ರತಿನಿಧಿಗಳು ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಜಿಲ್ಲಾಡಳಿತ ಕ್ರಮನೇ ಕೈಗೊಂಡಿಲ್ವಾ ಅಥವಾ ಸುಮ್ಮನೆ ಕಣ್ಮುಚ್ಕೊಂಡು ಕುಳಿತಿದ್ದಾರಾ? ನಾವು ಜನಪ್ರತಿನಿಧಿಗೆ ಇದು ನಾವು ಮನವಿ ಕೊಟ್ಟಿದ್ದೀವಿ. ಅದೇ ಯಾವುದೋ ಕಾರಣಕ್ಕೆ ಅದು ಮೇಲೆ ಕಂಪ್ಲೀಟ್ ಆಕ್ಷನ್ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ನಾವು ಪುನಃ ಜನಪ್ರತಿನಿಧಿ ಅವ್ರಿಗೆ ಪುನಃ ಇದು ಕಳಿಸ್ತೇವೆ. ಈ ಮನವಿ ನಾನು ಏನೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀನಿ ಎಲ್ಲರಿಗೆ ಕಳ್ಸಿದೀನಿ, ಜನಪ್ರತಿನಿಧಿಗೆ ಇನ್ಕ್ಲೂಡಿಂಗ್ MP, DC ಎಲ್ಲರಿಗೆ ಕಳಿಸ್ತಿದೀವಿ. ನಾವು ಇದನ್ನ ಇವಾಗ ಮಾನ್ಯ ಮುಖ್ಯಮಂತ್ರಿ ಅವರು DK ಶಿವಕುಮಾರ್ ಅವರು ಇದು ಚಾರ್ಜ್ ತಗೊಂಡಿದ್ದಾರೆ. ಅವ್ರಿಗೆ ಸಹ ಮನವಿ ಕಳಿಸಿ ಅವ್ರನ್ನ ನಾವು ಭೇಟಿ ಆಗ್ಬೇಕು. ನಮ್ ಜೊತೆಲಿ ಎಲ್ಲ ಬೇರೆ ವರ್ಗದ ಜನರು ಇರ್ಬೇಕು, ನಮ್ಮ ಗೌಡ್ರು ಇರ್ಬೇಕು ನಮ್ ಜೊತೆಲಿ, ನಮ್ಮ ಬೇರೆ ಕೆಂಬಟ್ಟಿ, ಕುಡಿಯ ಎಲ್ಲ ನಾವು ಸೇರ್ಕೊಂಡು ಒಂದು ಡೆಲಿಗೇಷನ್ ಹೋಗ್ಕೊಂಡು CMಗೆ ಹೇಳ್ಬೇಕು, ಸ್ವಾಮಿ ನೀವಿದು ಮಾಡ್ಲೇಬೇಕು, ಇವಾಗ್ಲೇ ಮಾಡ್ಬೇಕು, ಡೂ ಇಟ್ ನೌ. ಮತ್ತೆ MP ನಮ್ಮ ಯದುವೀರ್ ಸಾಹೇಬ್ ಇದ್ದಾರೆ, ಅವರು ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಲ್ಲಿ ಹೋಗಿ ಅವರು ಇದೆಲ್ಲ ಅಲ್ಲಿಂದ ಏನೆಲ್ಲ ನಮ್ಗೆ ಸಪೋರ್ಟ್ ಸಿಗ್ತದೆ ಮಿನಿಸ್ಟರ್ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಇಂದ ಅಲ್ಲಿ ಅವ್ರು ಸಹ ಮಾಡ್ಬೇಕು, ಒಡನೆ ಮಾಡ್ಬೇಕು. ಇದು ದಿಟ್ ಈಸ್ ದೇರ್ ಡ್ಯೂಟಿ, ದೇ ಹ್ಯಾವ್ ಟು ಡೂ ಇಟ್. ಓಕೆ ಜೋಸೆಫ್ ಸರ್, ಇದು ಕೇವಲ ಮನವಿ ಮತ್ತೆ ಅಥವಾ ಪತ್ರಿಕಾಗೋಷ್ಠಿ ಮಾತ್ರ ಸೀಮಿತ ಆದ್ರೆ ಇದು ಬಗೆಹರಿಯುತ್ತಾ? ಇದು ಜನನು ಕೂಡ ಒಂದ್ ರೀತಿಯಲ್ಲಿ ಬೀದಿಗೆ ಇಳಿಬೇಕಂತಂದ್ರೆ ಅವರು ಕೂಡ ಒಂದು ವಾಯ್ಸ್ ಅನ್ನು ರೈಸ್ ಮಾಡ್ಬೇಕಲ್ವಾ? 100%. ಈಗ ಇವರು ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ, ಮಡಿಕೇರಿ ಮಾಡಿದ್ದಾರೆ, ಈಗ ಇಲ್ಲೂ ಮಾಡಿದ್ದಾರೆ. ಇದು ಶುರು ಆಯ್ಕೊಂಡಿದೆ. ಬಟ್ ಇದೆಲ್ಲ ಏನು ಮುಂದಕ್ಕೆ ಹೋಗಲ್ಲ, ಯಾಕಂದ್ರೆ ಜನ ಸೇರ್ದವ್ರೆ ಏನು ಮುಂದಕ್ಕೆ ಹೋಗಲ್ಲ. ಸೊ ಜನ ಎಲ್ಲ ಕೂಡ ಇದು ಈಗ ನೋಡಿ, ನಮ್ ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆ ನಮ್ಮ ಇವ್ರಿಗೆ ಧರ್ಮೇಂದ್ರ ಪ್ರಧಾನ್ಗೆ ಡಿಸೈನ್ ಮಾಡಕ್ ಹೇಳ್ತಿದ್ದಾರೋ ಅದೇ ತರ ಉತ್ತರ ಜನ ಎಲ್ಲ ಸೇರ್ಬೇಕು. ಅದು ಬಿಡಿ, ಅದ್ ಬಂದು ಯಾರೋ ಒಂದು ಮಿನಿಸ್ಟರ್ ಸಿಗೋದು, ಇದು ಬಂದ್ಬಿಟ್ಟು ಜನದ ಲೈಫ್. ಕಾವೇರಿ ಇಲ್ಲ ಅಂದ್ರೆ ಎಲ್ಲರೂ ಕೊಡ್ದಾಡ್ಬೇಕಾಗತ್ತೆ. ಸೊ ನಾವ್ ಹೇಳೋದು ಜನ ಎಲ್ಲ ಸೇರ್ಬೇಕು. ಯಾಕಂದ್ರೆ ನಮ್ ಜನಕ್ಕೆ ಅದ್ ಏನ್ ಅರ್ಥನೇ ಆಗ್ತಿಲ್ಲ, ಅದ್ ಏನಕ್ಕೆ ಹಿಂದೆ ಕೂತಿದಾರೋ ಅವ್ರಿಗೆ ಮುಟ್ಕೊಂಡ್ ಬರುತ್ತೆ. ನಾವ್ ಬೆಂಗಳೂರವ್ರಿಗೆ ಹೇಳೋದಿದೆ ಅವ್ರೆ, ನಮ್ ಬೆಂಗಳೂರವ್ರು ಹೇಗಂದ್ರೆ ಕೇವಲ ಒಂದು ಸ್ಟೀಲ್ ಬ್ರಿಡ್ಜ್ ಕಟ್ತೀನಿ ಅಂದ್ಬಿಟ್ಟು ನಿಲ್ಸಕ್ ಬಂದ್ರು, 8,000 ಜನ ಬಂದ್ರು. ಸ್ಟೀಲ್ ಬ್ರಿಡ್ಜ್ ಬೇಡ ಮೇಕ್ರಿ ಸರ್ಕಲ್ ಹತ್ರ ಅಂದ್ಬಿಟ್ಟು, ಸದಾಶಿವನಗರ್ ಹತ್ರ. ಅದೇ ನಾವು ಎಲ್ಲ ಸೇರ್ಕೊಂಡು ಟೌನ್ ಹಾಲ್ ಹತ್ರ ಒಂದು ಪ್ರತಿಭಟನೆ ಮಾಡಿದ್ವಿ. ಪಶ್ಚಿಮ ಘಟ್ಟದೊಳಗೆ 27 ಲಕ್ಷ ಮರ ಕಡಿತಿದ್ದಾರೆ ಅಂದ್ಬಿಟ್ಟು 43 ಜನ ಬಂದ್ರು. ಇದು ನಮ್ ಬೆಂಗಳೂರಿನ ಆಟಿಟ್ಯೂಡ್. ನಾನ್ ಕೇಳ್ಕೊತಿರೋದು, ಯಾವತ್ತೂ ಹೇಳ್ತೀನಿ, ಬೆಂಗಳೂರವ್ರು ನೀರ್ ಬರ್ಬಾರ್ದು. 2023 ಒಳಗೆ ಟ್ಯಾಂಕರ್ಗಳು ಬಂದು ಕೊಡ್ತಿತ್ತು ನೀರ್ಗಳು, ಜ್ಞಾಪಕ ಇರ್ಬೇಕು. ಆ ಸ್ಥಿತಿ ಬರ್ಬೇಕು, ಯಾಕೊಂಡ್ ನೀರ್ ಬರ್ಬಾರ್ದು. ಅವಾಗ್ಲೇ ನಾವೆಲ್ಲ ಇದು ನಾವು ಕೊಡಗುನ ಉಳಿಸ್ಬೇಕು, ಪಶ್ಚಿಮ ಘಟ್ಟನ ಉಳಿಸ್ಬೇಕು ಅಂತ ಜನ ಮಾತಾಡಕ್ ಶುರು ಮಾಡ್ತಾರೆ. ನಮ್ಮ ಜನನ ಹೇಳ್ಬೇಕಂದ್ರೆ ಬೆಂಗಳೂರವರು ಬಹಳ ಫ್ಯಾಟ್ ಅಂಡ್ ಎಲ್ಲ ಕಂಫರ್ಟಬಲ್ ಆಗಿದೆ. ನೀರ್ ಕೊಳೆ ತಕ್ಕ ನೀರ್ ಬರುತ್ತೆ, ಬಾರ್ಗ್ ಹೋದ್ರೆ ಬಿಯರ್ ಸಿಕ್ಕತ್ತೆ, ಮೋಜು ಮಜಾಗೆ ಎಲ್ಲ ಇದೆ ಇಲ್ಲಿ ಬೆಂಗಳೂರಿಗೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅಲ್ಲಿನ ಕಷ್ಟ ಹೇಗಿದೆ, ಪಶ್ಚಿಮ ಘಟ್ಟದಲ್ಲಿ ಏನ್ ಕಷ್ಟ ಇದೆ ಅಂತ ಯಾರಿಗೂ ಆಲೋಚನೆನೇ ಇಲ್ಲ. ಯಾವತ್ತಾರು ಜನ ಸೇರ್ಬಿಟ್ಟು ಇವರೆಲ್ಲ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ರು ಒಂದ್ ವೇದಿಕೆ ಅಂದಾಗ ಅವ್ರಿಗೆ ಸಾಥ್ ಕೊಟ್ಬಿಟ್ಟು ಅವ್ರದು ಇವ್ರ ಜೊತೆ ನಾವಿದ್ರೇನೆ ನಾವು ಉಳಿಯೋದ್ಬಿಟ್ಟು ಬರ್ಬೇಕು, ಅರಿವು ಮುಟ್ಬೇಕು. ಅದ್ಯಾಕೋ ಆಗ್ತಿಲ್ಲ. ನಾನ್ ದೇವ್ರಿಗೆ ಯಾವತ್ತೋ ಬೇಡ್ಕೋತೀನಿ, ಈ ಅರಿವು ದಯವಿಟ್ಟು ಅವ್ರ ಮಲಗಿರ್ಬೇಕಾರೆ ಅವ್ರ ಕಿವಿ ಒಳಗ್ ಹಾಕಿ ಅವ್ರ ತಲೆ ಒಳಗ್ ಸೇರ್ಕೊಳ್ಳಿ, ನಾವು ಯಾವತ್ತೂ ಗುರಿ ಮಾಡ್ತೀವಿ. ನಾ ಹೇಳೋದು ಇವತ್ತು ನಿಮ್ಮ ಬಿಸಿ ಮುಟ್ದಾಗ ಮಾತ್ರ ಅವ್ರಿಗೆ ಒಂದು ಅರಿವಾಗುತ್ತೆ ಅಂತ ಅನ್ಸುತ್ತೆ. ಅಲ್ಲಿವರೆಗೂ ಅವ್ರಿಗೆ ಎಚ್ಚೆತ್ಕೊಳ್ಳೋದಿಲ್ಲ ಜನ. 100% ಅದು ಆಗ್ಬೇಕು. ಕೋವಿಡ್ ಬಂತು, ಕೋವಿಡ್ ನಕ್ಕೊಂಡು ಹೊಟ್ಟೋಯ್ತು, ಒಂದಷ್ಟು ಜನ ತಗೊಂಡೋಯ್ತು. ಇದು ಬಂದ್ರೆ ಇಡೀ ಜನರೇಷನ್ಸ್ ಹೊಟ್ಟೋಗುತ್ತೆ, ಮುಂದಿನ ಪೀಳಿಗೆ ಇರಲ್ಲ. ಸೊ ಈಗಾದ್ರೂ ನಾವ್ ಎದ್ದೇಳ್ಬೇಕು. ನಾವೇನು ಆಂಟೈ ಗವರ್ಮೆಂಟ್, ಆಂಟೈ ಇದಲ್ಲ.
ಫಾರ್ ಪೀಪಲ್, ಫಾರ್ ಗವರ್ಮೆಂಟ್, ಫಾರ್ ಅಸ್. ಸೊ ನಾವ್ ಎದ್ದೋಳ್ಬಿಟ್ಟು ನಮ್ಮ ಇದನ್ನ ಭವಿಷ್ಯನ ನೋಡ್ಕೊಂಡ್ರೆ ನಾವ್ ಇದೆಲ್ಲ ಉಳ್ಸ್ಕೋಬಹುದು. ಯಾಕಂದ್ರೆ ನಾವ್ ಹೇಳ್ತೀವಲ್ಲ, ಈಗ ಎಷ್ಟು ಮಟ್ಟಕ್ಕೆ ಚೇಂಜ್ ಆಗಿದೆ ಕ್ಲೈಮೇಟ್ ಅಂದ್ರೆ ಎಲ್ಲರೂ ನೋಡ್ತಿದ್ದಾರೆ ಹೇಗೆ ಕ್ಲೈಮೇಟ್ ಚೇಂಜ್ ಆಗ್ಬಿಟ್ಟು ಹೇಗೆ ಬೇರೆ ಇಂಡಿಯಾ ಅಲ್ಲ ಎಲ್ಲ ದೇಶಗಳು ಆಗ್ತಾ ಇದೆ. ಆತರ ಇದ್ದಾಗ ನಾವ್ ಈಗ್ಲೂ ಎದ್ಬಿಟ್ಟು ಹೌದು ಹಿಂಗ್ ಆಗ್ತಾ ಇದೆ, ನಾವ್ ಇದನ್ನ ತಡೆ ಹಾಕ್ಬೇಕು ಅಂದ್ಬಿಟ್ಟು ಒಂದು ಮರನೂ ಕಡಿಬಾರ್ದು, ಆ ಸ್ಥಿತಿ ಬರ್ಬೇಕು. ನಾವ್ ಇವತ್ತು ಮಾತಾಡ್ತಿದ್ದೀವಿ, ಆಲ್ರೆಡಿ ಪಶ್ಚಿಮ ಘಟ್ಟದಲ್ಲಿ ಮರಗಳು ಕಡಿತಿದ್ದಾರೆ. ನಮ್ಮ ಇವ್ರುಗಳಿದಾರಲ್ಲ ಪೊಲಿಟಿಷಿಯನ್ಸ್, ಅವ್ರಿಗೆ ಬುದ್ಧಿ ಇಲ್ಲ, ಸಗಣಿ ಇದೆ ಅವ್ರ ತಲೆ ಒಳಗೆ. ಮತ್ತೆ ಅಲ್ಲಿನ ಜನನು ಅಷ್ಟೇ, ಇದು ನನ್ ಪಕ್ಷ, ಇದು ನನ್ ಗವರ್ಮೆಂಟ್, ಇದು ನಮ್ಮ ಇದು ಅಂತ ಅವರು ಆರಾಮ ಕೂತಿದ್ದಾರೆ. ಈಗ ನಮ್ಗೆ ಖುಷಿ ಆಗೋದೇನಂದ್ರೆ ಶಿವಮೊಗ್ಗದೊಳಗೆ ಎಲ್ಲರೂ ಹಿಡಿದಿದ್ದಾರೆ. ಈಗ ಸ್ವಾಮೀಜಿಗಳು ಆಚೆ ಬಂದಿದ್ದಾರೆ. ಉತ್ತರ ಕನ್ನಡದಲ್ಲಿ ನಮ್ಮ ಉಡುಪಿ ಇರ್ಲಿ ಈ ಕಡೆ ಎಲ್ಲ ಜನ ಸೇರ್ಬಿಟ್ಟು ನಾವ್ ಹೆಂಗಾರು ಪಶ್ಚಿಮ ಘಟ್ಟ ಉಳಿಸ್ಬೇಕು ಅಂತ ಬಂದಿದ್ದಾರೆ. ಅದು ನಮಗೆ ಬಹಳ ಖುಷಿ ಆಗತ್ತೆ. ಇದೇ ತರ ಬೆಂಗಳೂರೊಳಗ ಆಗ್ಬೇಕು. ನಾವು ಮುತ್ತಣ್ಣ ಅವ್ರ ಟೀಮ್ ಹೇಳಿದ್ ನಿನ್ನೆ, ನಾವು ಬೆಂಗಳೂರು ನಾವು ಇರ್ತೀವಿ ನಿಮ್ ಜೊತೆಗೆ. ಯಾಕಂದ್ರೆ ಕೊನೆಗೆ ಕೊಡಗು ಹೋಯ್ತಂದ್ರೆ ನೀರಿಲ್ಲ ಅಂದ್ರೆ ಬೆಂಗಳೂರು ಹೋಯ್ತು. ನಮ್ಮ ಇನ್ಫೋ ಏನೇ ಇರ್ಲಿ, IT BT ನಿಮ್ ಬಾರು ಟ್ರೆಂಡ್ ಅದೆಲ್ಲ ಇರೋದೆಲ್ಲ ನಾಶ ಆಗ್ಬಿಡುತ್ತೆ ಮ್ಯಾಟರ್ ಆಫ್ ಟೈಮ್. ನಾನ್ ಹೇಳ್ಬೇಕಂದ್ರೆ ಯಾವಾಗ IT BT ತಂದ್ರು ನಮ್ಮ SM ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆದಾಗ, ನಾನೊಂದು ಆರ್ಟಿಕಲ್ ಬರ್ದಿದ್ದೆ ಟೆಕ್ನಿರೋಡ್ಗೆ, ನೀವು ಆಡ್ರಿ ಸ್ವಾಮಿ, IT BT ಎಲ್ಲ ಒಳ್ಳೇದೇ, ಬಟ್ ಕಾಡಿಲ್ಲ ಅಂದ್ರೆ ನಿಮ್ಗೆ IT-ನೂ ಇಲ್ಲ, BT-ನೂ ಇಲ್ಲ, ಯಾಕೆ ಬೋಟಿನೂ ಇರಲ್ಲ, ಬೋಟಿನೂ ಸಿಕ್ಕಲ್ಲ ಅಂದ್ಬಿಟ್ಟು ಅವಾಗ್ಲೇ ಬರ್ದಿದೆ. ಅವ್ರ SM ಕೃಷ್ಣ ಅವ್ರು ಬಹಳ ಬೇಜಾರ್ ಮಾಡ್ಕೊಂಡ್ರು, ನಮ್ಗೆ ಯಾಕೆ ಈ ತರ ಬರ್ದಿದ್ದಾರೆ. ನಾವ್ ಹೇಳಿದಷ್ಟೇ, ನಮ್ಗೆ ಕಾಡಿದ್ರೇನೆ ನಮ್ಗೆ IT-ನೂ ಹೆಲ್ಪ್ ಆಗತ್ತೆ. ಇದು IT ನೀವ್ ಮಾಡ್ಬಿಟ್ಟು ನೀರಿಲ್ಲ ಅಂದ್ರೆ, ಈಗ ಇವ್ರು ಮಾಡ್ತಿದಾರಲ್ಲ ಮೆಥನಾಲ್ ಅಂತಾರೆ, ಎಷ್ಟು ನೀರು ಖರ್ಚಾಗತ್ತೆ. ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದಕ್ಕೆ ಎಷ್ಟು ನೀರು ಖರ್ಚಾಗತ್ತೆ, ಎಲ್ಲಿಂದ ಬರುತ್ತೆ ನೀರು? ಪಶ್ಚಿಮ ಘಟ್ಟ ಇಲ್ಲ ಅಂದ್ರೆ ಎಲ್ಲ ಬೆಟ್ಟಗಳೆಲ್ಲ ಹೋದ್ರೆ, ಹಿಮಾಲಯಸ್ ಹೋದ್ರೆ, ಅರವಲೀಸ್ ಹೋದ್ರೆ ಎಲ್ಲ ಕಡೆನೂ ಕಡಿತಿದ್ರೆ ನೀರ್ ಎಲ್ಲಿಂದ ಬರುತ್ತೆ? ನಿಮ್ಗೆ ಇರ್ಲಿ, ನಿಮ್ಗೆ ಏನೇ ಇರ್ಲಿ, IT ಇರ್ಲಿ, BT ಇರ್ಲಿ, ಯಾವ್ದು ಉಳಿಯಲ್ಲ. ಮುತ್ತಣ್ಣ ಸರ್, ಈಗ ಜೀವದ ಪ್ರಶ್ನೆ, ಜೀವನೇ ಇಲ್ಲ ಅಂತಂದ್ಮೇಲೆ ಜೀವಕ್ಕೆ ಏನು ಜೀವನದ ಪ್ರಶ್ನೆ ಆಗಿರುವಂತದ್ದು, ಇದು ಅಂತ ಅಪಾಯದ ಸ್ಥಿತಿ ಇರುವಂತದ್ದು. ಈಗ ನೀವು ಮದುವೆನಾತು ಮುಂದೆ ನಡೆಯನ್ ಸರ್. ಈಗ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಿಮ್ಮ ಬೇಡಿಕೆಗಳನ್ನ ಬೇಡಿಕೆ ಅನ್ನೋದಕ್ಕಿಂತ ಇದು ಅವಶ್ಯಕತೆ. ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಅಥವಾ ಮುಂದಿನ ಪ್ಲಾನ್ ಏನಿದೆ? ಮುಂದಿನ ಪ್ಲಾನ್ ಏನಂದ್ರೆ, ಇದು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಥವಾ ಒಂದು ಸತಿ ಯಾರಾದ್ರನ್ನ ಭೇಟಿ ಮಾಡಿ ಮೆಮೊರಂಡಮ್ ಕೊಟ್ಟು ಆಗುವಂತ ಕೆಲಸ ಅಲ್ಲ. ಇದು ಒಂದು ಮೂವ್ಮೆಂಟ್. ಇದಕ್ಕೆ ಟೈಮ್, ನಮ್ಗೆ ಸಮಯ ಬೇಕಾಗ್ತದೆ. ಎಲ್ಲ ಜನರನ್ನ ಸೇರ್ಕೊಂಡು ಜೋಸೆಫ್ ಫೋರ್ ಅವರು ಹೇಳ್ದಂಗೆ ಬೆಂಗಳೂರು ಜನರ ಕೈ ಸೇರ್ಬೇಕು, ಮೈಸೂರವ್ರ ಕೈ ಸೇರ್ಬೇಕು, ನಮ್ಮ ಮಂಡ್ಯ ರೈತರು ಕೈ ಜೋಡಿಸ್ಬೇಕು, ತಮಿಳ್ನಾಡವರು, ಕೇರಳವ್ರು, ನಾವೆಲ್ಲ ಸೇರಿ ಇದೊಂದು ಮೂವ್ಮೆಂಟ್ ಆಗ್ಬೇಕು. ಒಂದು ದಿವಸದ್ದು ಪ್ರೊಟೆಸ್ಟ್ ಬಂದು ಅಲ್ಲ, ಒಂದು ಮೂವ್ಮೆಂಟ್, ಸತ್ಯಾಗ್ರಹ ಮೂವ್ಮೆಂಟ್ ಆದಂಗೆ ಇದೊಂದು ಮೂವ್ಮೆಂಟ್ ಆದ್ರೆ ಖಂಡಿತ ನಮ್ಗೆ ಸಕ್ಸಸ್ ಸಿಗ್ತದೆ. ದೇವರು ಖಂಡಿತ ನಮ್ಮನ್ನ ಕಾಪಾಡ್ತಾರೆ. ಅಂದ್ರೆ ಸರ್, ನಾ ಹೇಳ್ಬೇಕಂದ್ರೆ ನಾವು ಪರಿಸರವನ್ನು ಕಾಪಾಡಿದ್ರೆ ನಮ್ಮನ್ನ ಕಾಪಾಡುತ್ತೆ, ಇಲ್ಲ ನಾವು ನಾಶ ಆಗಿ ಹೋಗ್ತೀವಿ ಅಲ್ವಾ ಸರ್? ಹೌದು. ಈಗ ನಾ ಹೇಳ್ಬೇಕಂದ್ರೆ ಮುತ್ತಣ್ಣ ಸರ್ ಹೇಳ್ತಿದ್ರು, ನಾವು CM ನಾವು ಭೇಟಿ ಆಗ್ತೀವಿ, ಮೆಮೊರಂಡಮ್ ಕೊಡ್ತೀವಿ ಅಂದ್ಬಿಟ್ಟು. ನಮಗೆ ಈಗ ಒಂದು ಪಾಸಿಟಿವ್ ಏನಾಗ್ತಿದೆ ಅಂದ್ರೆ, ನೀವೊಂದು 3-4 ಪೋಸ್ಟ್ DK ಶಿವಕುಮಾರ್ ಅವ್ರು ನೋಡಿದಾಗ, DCM ಇದ್ದಾಗ CM ಆದಾಗಿದ್ಮೇಲೆ ಅವ್ರು ಹೇಳ್ತಾ ಇರೋದು, ನಾವು ಹೆಂಗಾದ್ರು ಬಯೋಡೈವರ್ಸಿಟಿ ಉಳಿಸ್ಕೋಬೇಕು, ನನಗೂ ಕಾಡ್ ಇಷ್ಟ ಇದೆ, ವನ್ಯಜೀವಿ ನೋಡಕ್ ಬಹಳ ಖುಷಿ ಆಗಿದೆ, ಬಟ್ ಅವರೇ ಖುದ್ದಾಗಿ ಹೇಳ್ತಿದ್ದಾರೆ. ಸೊ ಆ ನಂಬಿಕೆ ನಮಗಿದೆ. ಅವರು ಹೆಂಗಾದ್ರು ಸೇರಿ, ಹೌದು ಪರಿಸರ ಇಂಪಾರ್ಟೆಂಟ್, ನಾವು ಕಾಡು ಉಳಿಸ್ಕೋಬೇಕು ಅಂದ್ಬಿಟ್ಟು ಅವ್ರು ಪ್ರಯತ್ನ ಮಾಡ್ತಾರೆ ಅಂದ್ಬಿಟ್ಟು ನಮ್ಗೆ ಒಂದು ಇದಿದೆ, ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಅವರೇ ಮಾತು ಹೇಳ್ತಿದ್ದಾರೆ, ಬಯೋಡೈವರ್ಸಿಟಿ ಇಂಪಾರ್ಟೆಂಟ್, ಬಯೋಡೈವರ್ಸಿಟಿ ಡೇನೆ ಅವ್ರಿಗೆ ಪೋಸ್ಟ್ ಹಾಕಿದ್ದಾರೆ. ಅವ್ರು ಕಬಿನಿಗೆ ಹೋದಾಗ ಕಾಡಾನೆ ನೋಡಿ, ಅಲ್ಲಿ ವನ್ಯಜೀವಿ ನೋಡಿ, ಕಾಡ್ ನೋಡಿ, ಅಯ್ಯೋ ಇದು ಎಂತ ಸುಂದರ ಜಾಗ ಅಂದ್ಬಿಟ್ಟು ಅವರೇ ಮಾತಾಡ್ತಾರೆ. ಸೊ ಈಗ ಗಿಡ ಹಾಕ್ತಿದ್ದಾರೆ, 15 ಲಕ್ಷ ಮರ ಗಿಡಗಳು ಹಾಕ್ತಾರೆ. ಮರ ಅಂತೀನಿ, ಸ್ಯಾಪ್ಲಿಂಗ್ಸ್, ಅದು ದೊಡ್ಡ ಆಗೋದು 20 ವರ್ಷ ಆಗತ್ತೆ. ಸೊ ಅವರೇ ಅಷ್ಟು ಇಂಟ್ರೆಸ್ಟ್ ತೋರ್ಸ್ಬೇಕಾರೆ ನಮಗ್ ಕಾನ್ಫಿಡೆನ್ಸ್ ಇದೆ ಅಂದ್ರೆ, ನಮ್ಮ ಚೀಫ್ ಮಿನಿಸ್ಟರ್ ನಮ್ ಜೊತೆ ಇರ್ತಾರೆ, ಪರಿಸರನ ಉಳಿಸ್ತಾರೆ ಜನಕ್ಕೋಸ್ಕರ. ಯಾಕಂದ್ರೆ ನೀವ್ ಏನೇ ರೋಡ್ ಮಾಡಿ, ಎಷ್ಟೇ ಅಗಲ ಮಾಡಿ, ನೀವ್ ಏನೇ ಮಾಡಿದ್ರು ನಿಮ್ಗೆ ನೀರಿಲ್ಲ ಅಂದ್ರೆ 0 ಅಷ್ಟೇ.
ನಮ್ಮ ಮುಂದಿನ ಪೀಳಿಗೆ ನಾವು ಈಗ ಪರಿಸರ ಸಂರಕ್ಷಣೆ ಮಾಡ್ಲಿಲ್ಲ, ಕೊಡಗನ್ನು ಉಳಿಸ್ಲಿಲ್ಲ ಅಂತಂದ್ರೆ ಮುಂದಿನ ಪೀಳಿಗೆ ಕ್ಷಮಿಸೋದಿಲ್ಲ. ನಿಮ್ಮ ಒಂದು ಹೋರಾಟಕ್ಕೆ ಖಂಡಿತವಾಗ್ಲೂ ಕೂಡ ಫೆಡರಲ್ ಕರ್ನಾಟಕ ಬೆಂಬಲ ಇದೆ, ನಿಮ್ಮ ಜೊತೆ ನಿಲ್ತೀವಿ ಸರ್. ಥ್ಯಾಂಕ್ ಯು ಮುತ್ತಣ್ಣ ಸರ್, ಮತ್ತೆ ಥ್ಯಾಂಕ್ ಯು ಜೋಸಫ್ ಅವರ್ ಸರ್ ಮಾತಾಡಿದಕ್ಕೆ. ವೀಕ್ಷಕರೇ, ಪರಿಸರವನ್ನ ನಾವು ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ, ಪರಿಸರವನ್ನ ನಾವು ಹಾಳು ಮಾಡಿದ್ರೆ ಮಾನವ ಕುಲನೇ ನಾಶ ಆಗುತ್ತೆ. ಮುಂದಿನ ಪೀಳಿಗೆ ನಮ್ಮನ್ನ ಕ್ಷಮಿಸೋದಿಲ್ಲ. ಈ ನಿಟ್ಟಿನಲ್ಲಿ ಕೊಡಗು ಹಾಗೂ ಕಾವೇರಿ ರಕ್ಷಣಾ ವೇದಿಕೆ ಒಂದು ಪ್ರಮುಖವಾದಂಥ ಬೇಡಿಕೆಗಳನ್ನ ಇಟ್ಟಿರುವಂಥದ್ದು, ಪ್ರಮುಖವಾದಂಥ ಮನವಿಗಳನ್ನ ಮಾಡಿರುವಂಥದ್ದು ಕೊಡಗಿನ ಸಂರಕ್ಷಣೆ ಸಂಬಂಧಪಟ್ಟಂತೆ. ಈಗಲಾದ್ರೂ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಈ ಬಗ್ಗೆ ಕ್ರಮಕ್ಕೆ ಮುಂದಾಗಬೇಕು ಪರಿಸರ ಸಂರಕ್ಷಣೆಗೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.